ಈ ಗ್ರಾಜುಯೇಷನ್ ಮುಗಿಸಿ ಹೊರಗೆ ಬರ್ತಾ ಇದ್ದೀನಿ, ಐ ಆಮ್ ಲುಕಿಂಗ್ ಫಾರ್ ಅ ಜಾಬ್, ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಯಂಗ್ಸ್ಟರ್ಸ್ಗೆ, ನನ್ನದೇ ಏನೋ ಕಂಪ್ನಿ ಶುರು ಮಾಡಬೇಕು, ನಾನೇ ಓನರ್ ಆಗಿರಬೇಕು ಅಂತ ಯೋಚನೆ ಮಾಡೋ ಆಂಟ್ರಪ್ರನರ್ಸ್ಗೆ ಒಂದು ಸ್ಟಾರ್ಟಪ್ ಶುರು ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಆಲೋಚನೆ ಬರೋ ಪ್ರತಿಯೊಬ್ಬರಿಗೂ ಅದನ್ನು ಹೇಗೆ ಶುರು ಮಾಡಬೇಕು, ಸ್ಟಾರ್ಟಪ್ ಕಂಪ್ನಿ ಏನು ಅನ್ನೋ ಕ್ವೆಶ್ಚನ್ ಮಾರ್ಕ್ ಇರುತ್ತಲ್ವ, ಆ ಪ್ರಶ್ನೆಗೆ ಉತ್ತರ ಕೊಡಲಿದೆ ಇವತ್ತಿನ ಇನ್ಫೋ ಎಟ್ ಹೊನ್ನಡಿ. ಸೊ ವೆಲ್ಕಮ್ ಟು ಇನ್ಫೋ ಎಟ್ ಹೊನ್ನಡಿ. ವೆಲ್ಕಮ್ ಟು ಇನ್ಫೋ ಎಟ್ ಹೊನ್ನಡಿ. ಇವತ್ತು ಇನ್ಫೋ ಎಟ್ ಹೊನ್ನಡಿನಲ್ಲಿ ನಮ್ಮ ಜೊತೆ ಇದ್ದಾರೆ ಹರ್ಷವರ್ಧನ್ ಆರ್ ಬೋರಟ್ಟಿ ಸರ್ ಅವರು, ಕಂಪನಿ ಸೆಕ್ರೆಟರಿ ಬೈ ಪ್ರೊಫೆಷನ್. ನಮ್ಗೆ ಇವತ್ತು ಸ್ಟಾರ್ಟ್ಅಪ್ ಕಂಪ್ನಿಗಳನ್ನ ಹೇಗೆ ಶುರು ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸೊ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ ನಿಮ್ಮ ವ್ಯೂವರ್ಸ್ಗೆ. ಸರ್, ಈಗ ಸ್ಟಾರ್ಟ್ಅಪ್ ಅನ್ನೋ ಪದ ತುಂಬಾ ಜಾಸ್ತಿ ಪ್ರಚಾಲಿತಲಿರುವಂತಹ ಸಮಯದಲ್ಲಿ ನಾವಿದ್ದೀವಿ. ಒಂದು ಕಂಪ್ನಿನ ಸ್ಟಾರ್ಟ್ಅಪ್ ಅಂತ ಕನ್ಸಿಡರ್ ಮಾಡಬೇಕು ಅಂದ್ರೆ ಏನೇನು ಕ್ರೈಟೀರಿಯಾಸ್ ಫುಲ್ಫಿಲ್ ಆಗಬೇಕು? ಓಕೆ, ಸೊ ಎಸ್, ನೀವು ಹೇಳ್ದಂಗೆ ಸ್ಟಾರ್ಟಪ್ ಅನ್ನೋದು ತುಂಬ ಇಟ್ ಈಸ್ ಆನ್ ಗೋಯಿಂಗ್ ನೌ ಆ್ಯಂಡ್ ಇಟ್ ಈಸ್ ಇನ್ ಅ ಬೂಮ್ ಫೇಸಲ್ಲಿ ಇದ್ದೀವಿ. ಬಟ್ ತುಂಬ ಜನಕ್ಕೆ ಏನಾಗುತ್ತೆ, ಪೀಪಲ್ ಗೆಟ್ ಕನ್ಫ್ಯೂಸ್ಡ್ ಬಿಟ್ವೀನ್ ಸ್ಮಾಲ್ ಬಿಸ್ನೆಸ್ ಆ್ಯಂಡ್ ಅ ಸ್ಟಾರ್ಟಪ್. ಓಕೆ, ಸ್ಮಾಲ್ ಬಿಸ್ನೆಸ್ ಅಂತಂದರೆ ಚಿಕ್ಕದೊಂದು ಯಾವುದೋ ಒಂದು ಅಂಗಡಿನೋ, ಯಾವುದೋ ಒಂದು ಬುಟೀಕೋ, ಯಾವುದೋ ಒಂದು ಗಾರ್ಮೆಂಟ್ ಶಾಪು, ಲೋಕಲ್ ಏರಿಯಲ್ಲಿ ಇದನ್ನು ಮಾಡೋಕ್ಕೆ ಅವ್ರ ಜೀವನಕ್ಕೆ ಅಂತ ಇದನ್ನು ಮಾಡೋದನ್ನು ವಿ ಕಾಲ್ ಇಟ್ ಆಸ್ ಅ ಸ್ಮಾಲ್ ಬಿಸ್ನೆಸ್. ನಾವು ಹೌ ಡಿಫ್ರೆಂಟ್ ದ್ಯಾಟ್ ಈಸ್ ಫ್ರಮ್ ಅ ಸ್ಟಾರ್ಟಪ್ ಅಂತಂದರೆ, ಸ್ಟಾರ್ಟಪ್ಪಿಗೆ ಎರಡು ಕಂಡೀಷನ್ಸ್ ಇರಬೇಕು. ಇದು ಯಾವುದೇ ಲಾ ಅಲ್ಲ, ಇದು ದಟ್ ಈಸ್ ವಾಟ್ ವಿ ಹ್ಯಾವ್ ಸೀನ್ ಇಟ್. ಒನ್, ಎಸ್, ಇಟ್ ಹ್ಯಾಸ್ ಟು ಬಿ ಅ ನ್ಯೂ ಬಿಸ್ನೆಸ್. ಈಗ ಯಾವುದೇ ಬಿಸ್ನೆಸ್ ಬಿಸ್ನೆಸ್ ಹೊಸದಾಗಿ ಶುರು ಮಾಡಬೇಕು ಅಂತಂದರೆ ದಟ್ ವಿಲ್ ಬಿ ದ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಂಡೀಷನ್, that business has to be scalable. ಸ್ಕೇಲೇಬಲ್ ಅಂತಂತಂದರೆ ನೀವು ಎಷ್ಟು ದೊಡ್ಡದಾಗ ಆ ಬಿಸ್ನೆಸ್ಸನ್ನು ಬೆಳೆಸ್ಬೋದು, ಆ ಬಿಸ್ನೆಸ್ಸಿಗೆ ಆ ಪೊಟೆನ್ಷಿಯಲ್ ಇದೆನಾ ಅನ್ನೋದ್ರ ಮೇಲೆ ಇವು ಎರಡು ಕಂಡೀಷನ್ಸ್ ಮೀಟ್ ಆದರೆ ದೆನ್ ಅಂಥ ಬಿಸ್ನೆಸಸ್ನ ನಾವು ಸ್ಟಾರ್ಟಪ್ ಅಂತ ಕರಿತೀವಿ, ನಾಟ್ ಅ ಸ್ಮಾಲ್ ಬಿಸ್ನೆಸ್. ಬಟ್ ಸುಮಾರು ಜನಕ್ಕೆ ಏನಾಗ್ತಿದೆ, ಹೊಸ ಬಿಸ್ನೆಸ್ ರಿಜಿಸ್ಟರ್ ಮಾಡಿದ ತಕ್ಷಣ ನಮ್ಮದು ಸ್ಟಾರ್ಟಪ್ ಅಂತ ಇದನ್ನು ಮಾಡ್ತಾರೆ. ಅಗೇನ್ ಸ್ಟಾರ್ಟಪ್ ಇಂಡಿಯಾ ಸ್ಕೀಮ್ ಅಂತ ಇದೆ, ಆ ಸ್ಕೀಮಲ್ಲಿ ಕ್ವಾಲಿಫೈ ಆಗಬೇಕು. ದೇರ್ ಆರ್ ವೇರಿಯಸ್ ಅದರ್ ಕಂಡೀಷನ್ಸ್. ಸೊ ಟು ಕಟ್ ದ ಸ್ಟೋರಿ ಶಾರ್ಟ್, ಸ್ಮಾಲ್ ಬಿಸ್ನೆಸ್ಸಿಗೂ ಸ್ಟಾರ್ಟಪ್ಗೂ ಇದೊಂದು ಡಿಫ್ರೆನ್ಸ್ ಇರುತ್ತೆ. ಸೊ ಎಷ್ಟು ದಿನ ಒಂದು ಕಂಪ್ನಿನ ಸ್ಟಾರ್ಟಪ್ ಅಂತ ಕರೀತಾರೆ, ಅಂದರೆ ವಾಟ್ ಎವರ್ ಬಿಸ್ನೆಸ್? ಸೊ ಸ್ಟಾರ್ಟಪ್ ಅಂತ ಕರೆಯೋಕ್ಕೆ ದೇರ್ ಆರ್ ಕಂಡೀಷನ್ಸ್. ಸ್ಟಾರ್ಟಪ್ ಇಂಡಿಯಾ ಸ್ಕೀಮ್ ಪ್ರಕಾರ ಇದನ್ನು ಮಾಡೋದಾದರೆ ಎಸ್, ಈಗ ನಾನು ಹೇಳಿರೋ ಹಂಗೆ ನ್ಯೂ ಬಿಸ್ನೆಸ್ಸಸ್ ಇರಬೇಕು. ದಟ್ ಈಸ್ ಒನ್. ಈಗ ಹೊಸ ಬಿಸ್ನೆಸ್ ನೀವು ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಇಟ್ ಶುಡ್ ನಾಟ್ ಬಿ ಓಲ್ಡರ್ ದೆನ್ 10 years. ಓಕೆ, ಈಗ 10 ವರ್ಷದಿಂದ ನೀವು ಒಂದು ಕಂಪ್ನಿ ನಡೆಸ್ತಾ ಇದ್ದೀರಿ, 11ನೇ ವರ್ಷಕ್ಕೂ ನೀವು ಸ್ಟಾರ್ಟಪ್ ಅಂತ ಕರೆಯೋಕ್ಕೆ ಬರೋದಿಲ್ಲ ಅದನ್ನು. ಆ್ಯಂಡ್ ಸೆಕೆಂಡ್ ಒನ್, ಈಗ ನೀವು 2-3 ವರ್ಷ ಆಗಿರುತ್ತೆ, ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ಸ್ಟಾರ್ಟ್ ಮಾಡೋದು ಸ್ಟಾರ್ಟಪ್ ಅಂತ ಮಾಡಿರ್ತಾರೆ. ಬಿಕಾಸ್ ಆಫ್ ದೇರ್ ಬಿಸ್ನೆಸ್ ಪೊಟೆನ್ಷಿಯಲ್ ಅವರು ದೇ ವಿಲ್ ಗ್ರೋ ವೆರಿ ಎಕ್ಸ್ಪೊಟೆನ್ಷಿಯಲಿ. 100 ಕೋಟಿ ಮೇಲೆ ಟರ್ನ್ ಓವರ್ ಮಾಡಿಬಿಡ್ತಾರೆ. ಸೊ ಇಫ್ ಇಟ್ ಈಸ್ ಮೋರ್ ದೆನ್ 100 crores, ಸ್ಟಾರ್ಟಪ್ ಇಂಡಿಯಾ ಸ್ಕೀಮ್ ಪ್ರಕಾರ ದಟ್ ವಿಲ್ ನಾಟ್ ಬಿ ಕ್ವಾಲಿಫೈಡ್ ಆಸ್ ಅ ಸ್ಟಾರ್ಟಪ್. ಸೊ ಇದು ಯಾವ ಬಜೆಟ್ ಅಂಡರ್ ಬರುತ್ತೆ ಸರ್ ಟು ಕನ್ಸಿಡರ್ ಇಟ್ ಆಸ್ ಸ್ಟಾರ್ಟಪ್? ಇಲ್ಲ, ಇದು ಬಜೆಟ್ ಅಲ್ಲ. ದೀಸ್ ಆಲ್ ಆರ್ ಸ್ಟಾರ್ಟಪ್ ಇಂಡಿಯಾ ಸ್ಕೀಮ್ದು ಕಂಡೀಷನ್ಸ್. ಈಗ ಒಂದು ಯಾವುದೋ ಕಂಪ್ನಿಗೆ ನೀವು ಸ್ಟಾರ್ಟಪ್ ರಿಕಗ್ನಿಷನ್ ಅಂತ ಬರಬೇಕು ಅಂತಂದರೆ ದೀಸ್ ಆರ್ ದ ಕಂಡೀಷನ್. ಏನು, ಒಂದು ನ್ಯೂ ಬಿಸ್ನೆಸ್ ರಿಜಿಸ್ಟ್ರೇಷನ್ ಇರಬೇಕು. ಸೆಕೆಂಡ್ ಒನ್, ದ ಏಜ್ ಆಫ್ ದ ಕಂಪನಿ ಶುಡ್ ನಾಟ್ ಬಿ ಮೋರ್ ದೆನ್ 10 years. ಓಕೆ, ಆ್ಯಂಡ್ ಥರ್ಡ್ ಕಂಡೀಷನ್ ಈಸ್ 100 crores ಜಾಸ್ತಿ ನಿಮ್ಮದು ಟರ್ನ್ ಓವರ್ ಇರಬಾರ್ದು. ಅಂದರೆ ಟರ್ನ್ ಓವರ್ ಇರಬಾರ್ದು ಅಂತಂದರೆ ಇಟ್ ಇಸ್ ನಾಟ್ ಸ್ಟಾಪ್ ಬ್ಲಾಕ್ ಅನ್ನೋ ಥರ ಅಲ್ಲ. focus or benefits available for startup is meant for certain categories of companies. The more ನೀವು ಒಂದ್ಸರಿ ನಿಮ್ಮ ಕಂಪ್ನಿ 100 crore ರೀಚ್ ಆಗಿದೆ ಅಂತಂದರೆ it is able to survive in the business environment and market, and it is able to generate the revenues and tax to the government. So ಆ ಬೆನಿಫಿಟ್ಸ್ ಅದಕ್ಕೆ ಅವಶ್ಯಕತೆ ಇರೋದಿಲ್ಲ ಅನ್ನೋದಕ್ಕೆ that limit is there. So to talk about benefits, ಈಗ ಸ್ಟಾರ್ಟ್ಅಪ್ ಅಂದ ತಕ್ಷಣ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಒಂದು ಕಂಪ್ನಿಗೆ? ಸೊ ಸ್ಟಾರ್ಟ್ಅಪ್ ಬೆನಿಫಿಟ್ಸ್ ಅಂದರೆ ಅದೇ ಸ್ಟಾರ್ಟ್ಅಪ್ ಇಂಡಿಯಾ ಸ್ಕೀಮ್ ಪ್ರಕಾರ ಮಾತಾಡೋದಾದ್ರೆ ದೇರ್ ಆರ್ ಡಿಫ್ರೆಂಟ್ ಬೆನಿಫಿಟ್ಸ್. ಒನ್ ಇಸ್ ಅ ಟ್ಯಾಕ್ಸ್ ಹಾಲಿಡೇ ಅಂತ ನಾವು ಕರಿತೀವಿ. ಟ್ಯಾಕ್ಸ್ ಹಾಲಿಡೇ ಅಂತಂತಂದರೆ ಈಗ ಒಂದು ಯಾವುದೋ ಕಂಪನಿ ಸ್ಟಾರ್ಟಪ್ ಇಂಡಿಯಾ ಸ್ಕೀಮಲ್ಲಿ ರಿಕಗ್ನಿಷನ್ ಸಿಕ್ತು, ಸ್ಟಾರ್ಟಪ್ ಸರ್ಟಿಫಿಕೇಷನ್ ತೊಗೊಂಡ್ರು ಅಂತಂತದಾದರೆ ದೆನ್ ಫಾರ್ 3 years and in certain cases 5 years
ಸೊ ಇವು 2 ಕ್ಯಾಟಗರಿಯಲ್ಲಿ ಟ್ಯಾಕ್ಸ್ ಹಾಲಿಡೇ ಅಂತ ಕೊಡ್ತಾರೆ. ಅಂದ್ರೆ ಹಾಲಿಡೇ, ಟ್ಯಾಕ್ಸ್ ಹಾಲಿಡೇ ಅಂತಂತಂದ್ರೆ ಈಗ ಆ ರಿಕಗ್ನಿಷನ್ ಸಿಕ್ಕಾದ್ಮೇಲೆ ಡ್ಯೂರಿಂಗ್ ದ್ಯಾಟ್ ಪೀರಿಯಡ್ ನೀವು ಈಗ ಏನೇ ಒಂದು ರೆವಿನ್ಯೂ ಮಾಡಿದ್ರು ನೀವು ಗೌರ್ಮೆಂಟಿಗೆ ಟ್ಯಾಕ್ಸ್ ಪೇ ಮಾಡಬೇಕಾಗ್ತಿರುತ್ತೆ. ₹1 ದುಡಿದ್ರು ವಾಟ್ ಎವರ್ ಇಸ್ ಅಪ್ಲಿಕೇಬಲ್ ಟ್ಯಾಕ್ಸ್ ನೀವು ಅದನ್ನು ಗೌರ್ಮೆಂಟಿಗೆ ಯು ಓ ದೆಮ್, ರೈಟ್? ಸೊ ಈ ಟ್ಯಾಕ್ಸ್ ಹಾಲಿಡೇ ಅಂತಂದಾಗ ಏನಾಗುತ್ತೆ, ಆ ಪೀರಿಯಡಲ್ಲಿ ನೀವು ಏನೇ ಅರ್ನ್ ಮಾಡಿದ್ರು ಗೌರ್ಮೆಂಟ್ ವಿಲ್ ನಾಟ್ ಲೆವಿ ಎನಿ ಟ್ಯಾಕ್ಸ್ ಆನ್ ಯು. So that is why it is called as a tax holiday. So this is one benefit to the one and major and popular benefit to the startup. Idaldene there are other benefits also to the startup. For example, ಈಗ ಕೆಲವರಿಗೆ touch and feel products ಅಂತ ನಾವು ಇದನ್ನು ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಈ ಪೆನ್ನು, this is a touch and feel product. But when we talk about a business on an idea, it is not a touch and feel product, it is an idea. So ಇದಕ್ಕೆ ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಕರಿತೀವಿ, ರೈಟ್? ಸೊ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಸ್ಗೆ ಸಬ್ಸಿಡೈಸ್ಡ್ ರೇಟಲ್ಲಿ ಆ್ಯಂಡ್ ಇನ್ ಅ ಫಾಸ್ಟ್ ಟ್ರ್ಯಾಕ್ ಇದನ್ನು ಸ್ಟಾರ್ಟಪ್ಸಿಗೆ ಮಾಡಬೇಕು ಅಂತ there is another benefit given to the startup. Third one is the government is creating a separate fund. ಈಗ ಲೈಕ್ ಎನಿ ಅದರ್ ಇನ್ವೆಸ್ಟರ್ಸ್ ಹೆಂಗಿರ್ತಾರಲ್ಲ ಅದೇ ತರ ಗವರ್ಮೆಂಟ್ ಅವರು ಕೆಲವೊಂದು ಸೆಕ್ಟರ್ಸಿಗೆ ಅಂತ, ಸೆಕ್ಟರ್ ಸ್ಪೆಸಿಫಿಕ್, ನಾಟ್ ಎಲ್ಲ ಬಿಸ್ನೆಸ್ಸಿಗೂ ಅಂತಲ್ಲ, ಸೆಕ್ಟರ್ ಸ್ಪೆಸಿಫಿಕ್ಗೆ ಇನಿಷಿಯಲಿ ಕ್ಯಾಪಿಟಲ್ ಇನ್ಫ್ಯೂಸ್ ಮಾಡ್ತಾರೆ. ಯಾಕಂದ್ರೆ ಸುಮಾರು ನೇಮ್ ಅ ಫ್ಯೂ ಸೆಕ್ಟರ್ಸ್. ಎಸ್, ಈಗ ಫಾರ್ ಎಕ್ಸಾಂಪಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಈಗ ಕಾಯರ್ ಇಂಡಸ್ಟ್ರಿ. ಸೊ ಈಗ ಗವರ್ಮೆಂಟ್ ಆಫ್ ಇಂಡಿಯಾ ಕಾಯರ್ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡೋ ಅಂತ ಚಿಕ್ಕ ಬಿಸ್ನೆಸಸ್ ಇಂಡಿಯಾದಲ್ಲಿ ಯಾವುದಾದ್ರೂ ಇದ್ದರೆ ಅವರಿಗೆ ಪ್ರಾಜೆಕ್ಟ್ ಅಂತ ಇದನ್ನು ಮಾಡಿದ್ರೆ ದೆನ್ ದೆರ್ ಇಸ್ ಅ ಸೀಡ್ ಫಂಡ್ ಕ್ರಿಯೇಟೆಡ್. ಸೊ ಆ ಫಂಡ್ ಥ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಸೊ ದಟ್ ಬಿಸ್ನೆಸ್ಸಿಗೆ ಕ್ಯಾಪಿಟಲ್ ಸಪೋರ್ಟ್ ಇರುತ್ತೆ. ಸೊ ಲೈಕ್ ದಿಸ್ ದೇರ್ ಆರ್ ಮಲ್ಟಿಪಲ್ ಫಂಡ್ಸ್ ವಿಚ್ ದ ಗೌರ್ಮೆಂಟ್ ಹ್ಯಾಸ್ ರಿಸರ್ವ್ಡ್ ಫಾರ್ ಬಿಸ್ನೆಸಸ್. ಈಗ ರೀಸೆಂಟಾಗಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಇದನ್ನು ನೋಡಿದ್ರೆ ದೇ ಹ್ಯಾವ್ ಕೆಪ್ಟ್ ಅರೌಂಡ್ 100 crores. ಓಕೆ. ಫಾರ್ ಡಿಫ್ರೆಂಟ್ ಇದಕ್ಕೆ ಐಟಿಗೆ ಬೇರೆ, ಬಿಟಿಗೆ ಬೇರೆ, ಮ್ಯಾನುಫ್ಯಾಕ್ಚರಿಂಗ್ ಇದಕ್ಕೆ ಬೇರೆ, MSMEಗೆ ಬೇರೆ. ಸೊ ಡಿಫ್ರೆಂಟ್ ಫಂಡ್ಸನ್ನ ಕ್ರಿಯೇಟ್ ಮಾಡಿ ಸೊ ಟು ಸಪೋರ್ಟ್ ಆ್ಯಂಡ್ ಪ್ರಮೋಟ್ ಸ್ಟಾರ್ಟಪ್ ಕಲ್ಚರ್ ಇನ್ ಕರ್ನಾಟಕ ಗೌರ್ಮೆಂಟು ಸಪ್ರೇಟಾಗಿ ಇದನ್ನು ಮಾಡಿದ್ದಾರೆ. ಇಂಡಿಯನ್ ಗೌರ್ಮೆಂಟು ಅದೇ ಥರ ಫಂಡ್ಸ್ ಇದಾವೆ. ಸೊ ಡಿಪೆಂಡಿಂಗ್ ಆನ್ ವಿಚ್ ಸೆಕ್ಟರ್ ಸ್ಟಾರ್ಟಪ್ ಇದನ್ನು ಮಾಡ್ತಾ ಇರುತ್ತೆ ಅದರ ಪ್ರಕಾರ ಆ ಫಂಡ್ಸಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಪ್ರಕಾರ ಗೌರ್ಮೆಂಟ್ ಸಪೋರ್ಟ್ ಸಿಗುತ್ತೆ ಫಂಡಿಂಗಲ್ಲಿ. ಸೊ ದಿಸ್ ಇಸ್ ದ ಥರ್ಡ್ ಬೆನಿಫಿಟ್. ಫೋರ್ತ್ ಬೆನಿಫಿಟ್, ಈಗ ಯಾವುದೇ ಒಂದು ಲೋನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ಅವ್ರು ನಿಮಗೆ ಸೆಕ್ಯೂರಿಟಿ ಏನಿದೆ, ನೀವು ಏನು ಕೊಲ್ಯಾಟ್ರಲ್ ಕೊಡ್ತೀರಿ, ಸೊ ಈ ಥರದ್ದೆಲ್ಲ ಇದನ್ನಿದೆ. ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ದೇ ಹ್ಯಾವ್ ಇನ್ಸ್ಟ್ರಕ್ಟೆಡ್ ದ ಬ್ಯಾಂಕ್ಸ್ to give collateral free loans, so for startups. So collateral free loans ನೀವು ಆಕ್ಸೆಸ್ ಇದನ್ನ ಮಾಡ್ಕೋಬೇಕು ಅಂದ್ರೆ ಅಗೇನ್ ಬ್ಯಾಂಕ್ದು ಅವ್ರದ್ದೇ ಆಗಿರ್ತಕ್ಕಂಥ ಕ್ರೈಟೀರಿಯಾಸ್ ಇರುತ್ತೆ. ದೇರ್ ವಿಲ್ ಬಿ ಅ ಡಿಫರೆಂಟ್ ಸ್ಕೀಮ್ಸ್, ಸೊ ಥ್ರೂ ವಿಚ್ ದ ಕೊಲ್ಯಾಟ್ರಲ್ ಫ್ರೀ ಲೋನ್ನ ಬ್ಯಾಂಕ್ಸು ಕೊಡ್ತಾ ಇದೆ. ಸೊ ದೀಸ್ ಆರ್ ದ ಓವರ್ ಆಲ್ ಬೆನಿಫಿಟ್ಸ್ ಆಫ್ ಅ ಸ್ಟಾರ್ಟಪ್. ಸೊ ಇವಾಗ ನೀವು ಹೇಳಿದಾಗೆ ವಿತ್ ಸೋ ಮೆನಿ ಬೆನಿಫಿಟ್ಸ್, ಇವಾಗ ನಾನು ಒಂದು ಕಂಪ್ನಿನ ಸ್ಟಾರ್ಟ್ಅಪ್ ಇಂಡಿಯಾ ಅಡಿ ರಿಜಿಸ್ಟರ್ ಮಾಡಿಸ್ಬೇಕು ಅಂದರೆ ಹೌ ಡು ಐ ಅಪ್ರೋಚ್? ಸೊ ದೇರ್ ಇಸ್ ಅ ಸಪ್ರೇಟ್ ಡಿಪಾರ್ಟ್ಮೆಂಟ್ ಕಾಲ್ಡ್ DPPIIT ಅಂತಂದು, ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಟ್ರೇಡ್ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅಂತಂದು. ಸೊ ದಿಸ್ ಡಿಪಾರ್ಟ್ಮೆಂಟ್ objective is to implement Startup India scheme. This comes under Ministry of Commerce. It is a government body. ಈಗ ಫಾರ್ ಎಕ್ಸಾಂಪಲ್ IT ಸ್ಟಾರ್ಟಪ್ ನೀವು ಮಾಡಿದ್ದೀರಿ ಅಂತಂತಂದರೆ ಈ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ, ದೇರ್ ವಿಲ್ ಬಿ ಅ ಸಪ್ರೇಟ್ ಎಕ್ಸ್ಪರ್ಟ್ ಕಮಿಟಿ ಅಂತ ಮಾಡ್ತಾರೆ. ಓಕೆ. ಈಗ ನಂದು ಸಾಫ್ಟ್ವೇರ್ ಕಂಪ್ನಿ ಇದೆ, ಈಗ ನೀವು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅವರು, ನಾನು ಸಾಫ್ಟ್ವೇರ್ ನಂದು ಏನು ಹೇಳಿದ್ರು ಇಟ್ ಈಸ್ ವೆರಿ ಈಸಿ ಫಾರ್ ಮೀ ಟು ಕನ್ವಿನ್ಸ್ ಯು. ಬಟ್ is it really an innovative product? Is it really a different software or IT product I have prepared or not? It has to be validated by the industry experts. Okay. So DPIIT ಅವರು ಆ ಕಮಿಟಿಯಲ್ಲಿ ಈ ಇಂಡಸ್ಟ್ರಿ ಎಕ್ಸ್ಪರ್ಟ್ಸನ್ನು ಕರೆಸಿರ್ತಾರೆ. ಅಲ್ಲಿ ನಾನು ಪಿಚ್ ಮಾಡಿಬಿಟ್ಟು ನಂದು ಬಿಸ್ನೆಸ್ ಏನಿದೆ ಅಂತ ಅವ್ರಿಗೆ ತೋರಿಸಿದಾಗ ಇಫ್ ದೇ ವ್ಯಾಲಿಡೇಟ್ ಇಟ್ ದೇ ವಿಲ್ ಗಿವ್ ಮೀ ಅ ಸ್ಟಾರ್ಟಪ್ ರಿಕಗ್ನಿಷನ್. ಆ ಸ್ಟಾರ್ಟಪ್ ರಿಕಗ್ನಿಷನ್ ಸಿಕ್ಕಾಗ ನಾನು ಈಗ ಹೇಳಿರೋ ಬೆನಿಫಿಟ್ಸ್ ಎಲ್ಲ
ಸಿಗ್ತಾ ಹೋಗುತ್ತೆ. How long is this process? That is a very tricky one. So we have seen that it will take on an average 6 months to 18 months. Okay. So sure. But meanwhile, the business nadita irbodu and still they can be trying for the business is different. If you want a startup recognition, ಈಗ ನಾನು ಮುಂಚೆ ಹೇಳ್ದಂಗೆ ಸ್ಮಾಲ್ ಬಿಸ್ನೆಸ್ಸಿಗೂ ಸ್ಟಾರ್ಟಪ್ಪಿಗೂ ಡಿಫ್ರೆನ್ಸ್ ಇದೆ, ಬಟ್ ಎವ್ರಿ ನ್ಯೂ ಬಿಸ್ನೆಸ್ ಈಸ್ ಆಲ್ಸೋ ನಾಟ್ ಅ ಸ್ಟಾರ್ಟಪ್. ಸೊ ಈಗ ನಾನು ಯಾವುದೋ ಒಂದು, ನಮ್ಮಲ್ಲಿ ಸುಮಾರು ಜನ ಬರ್ತಾರೆ, ಸರ್ ನಂದು ಹೊಸ ಕಂಪ್ನಿ ರಿಜಿಸ್ಟರ್ ಮಾಡಿಕೊಡಿ, ಐ ವಿಲ್ ಬಿ ಅ ಸ್ಟಾರ್ಟಪ್ ಅಂತ. ನೋ, ದಟ್ ಈಸ್ ಅ ಮಿತ್. ಯು ಮೇ ಬಿ ಕಾಲ್ಡ್ ಆಸ್ ಅ ಸ್ಟಾರ್ಟಪ್ ಇನ್ ಯುವರ್ ಓನ್ ಟರ್ಮ್ಸ್, ಬಟ್ ಆ ಸ್ಕೀಮ್ದು ಈ ಬೆನಿಫಿಟ್ಸ್ ಎಲ್ಲ ಇದನ್ನು ಮಾಡಬೇಕು ಅಂದರೆ ದರ್ ಇಸ್ ಅ ರೆಗ್ಯುಲೇಟರಿ ಫ್ರೇಮ್ವರ್ಕ್. ಆ ಫ್ರೇಮ್ವರ್ಕ್ ಆ್ಯಂಡ್ ಆ ಪ್ರಾಸೆಸಲ್ಲಿ ಹೋದಾಗ ನಿಮಗೆ ಈ ಬೆನಿಫಿಟ್ಸ್ ಸಿಗುತ್ತೆ. ಅದರ್ವೈಸ್ ಯು ಕ್ಯಾನ್ ರನ್ ಯುವರ್ ಓನ್ ಬಿಸ್ನೆಸ್ until and unless you get the recognition. Okay. So the process is on and parallelly you can try for it. ಸೊ ಈಗ ಎಷ್ಟೋ ಕಂಪ್ನಿಗಳಿಗೆ ಏನಾಗುತ್ತೆ, ಬಿಕಾಸ್ ಯು ಸೆಡ್ ನನಗೆ ಟಾಪ್ ನಾಚ್ ಇದೆ, ನಾವಿಷ್ಟು ಅಮೌಂಟ್ ರೀಚ್ ಆದರೆ ಇಟ್ ಇಸ್ ನಾಟ್ ಬಿ ಕನ್ಸಿಡರ್ಡ್ ಅ ಸ್ಟಾರ್ಟಪ್ ಅಂತ. ಸೊ ಎಷ್ಟೋ ಕಂಪ್ನಿಗಳಿಗೆ ಟರ್ನ್ ಓವರ್ ಆಗ್ತಾ ಇರುತ್ತೆ, ಬಟ್ ಸ್ಟಿಲ್ ದೇ ಹೈಡ್ ಬಿಕಾಸ್ ಆಫ್ ಟ್ಯಾಕ್ಸ್ ಬೆನಿಫಿಟ್ಸ್ ಅಂತಾನು. ಸೊ ಈ ಥರದ್ದೆಲ್ಲ ಒಂದಷ್ಟು ಪ್ರಾಸೆಸ್ ನಡೆಯುತ್ತೆ. ಸೊ ಅಂಥ ಬಿಸ್ನೆಸ್ಗಳಿಗೆ ಏನು ಮೆಸೇಜ್? ಸೊ ಎಸ್, ನೀವು ಹೇಳಿರೋದು ನಿಜ. ಅದು ಸುಮಾರು ಕಂಪ್ನೀಸ್ ಏನು ಮಾಡ್ತಾರೆ, ದಿಸ್ ವಿ ಕಾಲ್ ಇಟ್ ಆಸ್ ಅ ಕಂಪ್ಲಯನ್ಸ್. ಓಕೆ. ಸೊ ಈಗ ಕಂಪ್ಲಯನ್ಸ್ ಅಂತಂದ್ರೆ ಈಗ ಎನಿ ಬಿಸ್ನೆಸ್ ಅಂದ್ರೆ ಟ್ರಸ್ಟ್. ಆ ಟ್ರಸ್ಟ್ ಬರಬೇಕು ಅಂತಂತಂದ್ರೆ ಕಂಪ್ಲಯನ್ಸ್ ನೀವು ಯಾವ ಲೆವೆಲಿಗೆ ಮಾಡಿರ್ತೀರಿ, ಎಷ್ಟು ಡೆಲಿಜೆಂಟ್ ಆಗಿ ಮಾಡಿರ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಬಿಸ್ನೆಸ್ ಮೇಲೆ ಟ್ರಸ್ಟ್ ಇರುತ್ತೆ. ಹೊರಗ್ಲವ್ರಿಗೆ ಅಂದ್ರೆ ಇಟ್ ಮೇ ಬಿ ಯುವರ್ ಕಸ್ಟಮರ್ಸ್, ಇಟ್ ಮೇ ಬಿ ಅ ಗವರ್ಮೆಂಟ್, ಇಟ್ ಮೇ ಬಿ ಯುವರ್ ಇನ್ವೆಸ್ಟರ್ಸ್, ಇಟ್ ಮೇ ಬಿ ಎನಿ ಅದರ್ ಸ್ಟೇಕ್ ಹೋಲ್ಡರ್ಸ್, ಇಟ್ ಮೇ ಬಿ ಬ್ಯಾಂಕ್ಸ್. ಸೊ ಈಗ ನೀವು ಹೇಳ್ದಂಗೆ ಎಲ್ಲ ಈಗ ಇನ್ಕಮ್ ಹೈಡ್ ಮಾಡೋದಾಗ್ಲಿ, ಇದನ್ನ ಮಾಡೋದಾಗ್ಲಿ, ಅದನ್ನ ಮಾಡಿದ್ರೆ ಲಾಂಗ್ ಟರ್ಮಲ್ಲಿ ಇಟ್ ವಿಲ್ ನಾಟ್ ಬಿ ಹೆಲ್ಪ್ಫುಲ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಯು ವಿಲ್ ಬಿ ಪ್ಲೇಯಿಂಗ್ ವಿತ್ ಅ ಫೈರ್ ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂತಂದ್ರೆ ಈ ಎಲ್ಲ ಬೆನಿಫಿಟ್ಸ್ ಗವರ್ಮೆಂಟ್ ಎಲ್ಲ ಕೊಟ್ಟಿರೋದು ಉದ್ದೇಶನೇ ದೇರ್ ವಿಲ್ ಬಿ ಅ ಟ್ಯಾಕ್ಸ್ ರೆವೆನ್ಯೂ ಫಾರ್ ದೆಮ್. ಕರೆಕ್ಟ್. ಸೊ ಅವ್ರ ಬೇಸಿಕ್ ಆಬ್ಜೆಕ್ಟಿವ್ ಡಿಫೀಟ್ ಆಗ್ತಿದೆ ಅಂದರೆ ಒನ್ ಸೈಡ್ ಯು ಆರ್ ಟೇಕಿಂಗ್ ಆಲ್ ದ ಬೆನಿಫಿಟ್ಸ್ ಆಫ್ ದ ಸ್ಟಾರ್ಟಪ್ ಆಗಲಿ ಅಥವಾ ಈ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಡೋದೇ ಗವರ್ಮೆಂಟ್. ದೇ ವಿಲ್ ನಾಟ್ ರನ್ ದ ಬಿಸ್ನೆಸ್. ನಿಮ್ಮ ಬಿಸ್ನೆಸ್ ರನ್ ಮಾಡೋರಿಗೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಡೋದೇ ಗವರ್ಮೆಂಟ್. ಅವರಿಗೆ ಬರೋದು ಟ್ಯಾಕ್ಸ್ ಜಾಸ್ತಿ ಕಲೆಕ್ಟ್ ಆಗಲಿ ಅನ್ನೋದಕ್ಕೆ ಇದನ್ನೆಲ್ಲ ಮಾಡ್ತಾರೆ. ಅದನ್ನು ಹೈಡ್ ಮಾಡಿಬಿಟ್ಟಾಗ ಏನಾಗಿರುತ್ತೆ, ಯು ವಿಲ್ ಬಿ ಅಟ್ ಅ ವೆರಿ ರಿಸ್ಕಿ ಪ್ರಪೋರ್ಷನ್. ನಾಳೆ ಟ್ಯಾಕ್ಸ್ ರೇಡ್ ಆಗಲಿ ಅಥವಾ ಪೆನಾಲ್ಟೀಸ್ ಆಗಲಿ ಇವೆಲ್ಲ ಬಂತು ಅಂತಂದರೆ 2 ಡಿಸ್ಅಡ್ವಾಂಟೇಜ್. ಒಂದು, ನಿಮಗೆ ಪೆನಾಲ್ಟಿ ಬರ್ಡನ್ ಇಟ್ ವಿಲ್ ಬಿ ವೆರಿ ಹ್ಯೂಜ್. ಸೆಕೆಂಡ್ ಒನ್, ಟ್ರಸ್ಟ್ ಫ್ಯಾಕ್ಟರ್ ಹೋಗಿರುತ್ತೆ. ಟುಮಾರೋ ಇಫ್ ಯು ವಾಂಟ್ ಟು ಸ್ಕೇಲ್ ದಟ್ ಬಿಸ್ನೆಸ್ ಟು ದ ನೆಕ್ಸ್ಟ್ ಲೆವೆಲ್ ಅಥವಾ ನಿಮಗೆ ಫಂಡಿಂಗ್ ಬೇಕಾಗುತ್ತೆ ಎಕ್ಸ್ಟರ್ನಲ್ ಥರ್ಡ್ ಪಾರ್ಟಿಯಿಂದ ಅಂತಂದ್ರೆ ಲೋನ್ ಆಗಲಿ ಇನ್ವೆಸ್ಟ್ಮೆಂಟ್ ಆಗಲಿ, ಸೊ ಬ್ಯಾಂಕ್ ಆಗಲಿ ಇನ್ವೆಸ್ಟರ್ಸ್ ವಿಲ್ ನಾಟ್ ಟ್ರಸ್ಟ್ ಯು ಇಫ್ ಯು ಎಂಗೇಜ್ ಯುವರ್ ಸೆಲ್ಫ್ ಇನ್ ಅನ್ಎಥಿಕಲ್ ಬಿಸ್ನೆಸ್ ಪ್ರಾಕ್ಟೀಸಸ್ ಅಂತ ನಾವು ಕರಿತೀವಿ. ವಿತ್ ದಿಸ್ ಬ್ಯಾಕ್ ಗ್ರೌಂಡ್, ಗವರ್ಮೆಂಟ್ ಯಾಕೆ ಇತ್ತೀಚೆಗೆ ಸ್ಟಾರ್ಟ್ಅಪ್ಗೆ ಇಷ್ಟೊಂದು ಪುಷ್ ಕೊಡ್ತಾ ಇದೆ ಅಂತ? ಓಕೆ. ಸೊ ಇಟ್ ಈಸ್ ವೆರಿ ಸಿಂಪಲ್, ರಾಕೆಟ್ ಸೈನ್ಸ್ ಏನಿಲ್ಲ ಇದರಲ್ಲಿ. ಈಗ ಕಂಟ್ರಿ ಲೈಕ್ ಇಂಡಿಯಾ, ವೇರ್ ಇಟ್ ಈಸ್ ದ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್, ಯಂಗ್ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇದೆ ನಮ್ಮ ಕಂಟ್ರಿಯಲ್ಲಿ. ಈಗ ಅವ್ರಿಗೆ ಎಲ್ರಿಗೂ ಎಂಪ್ಲಾಯ್ಮೆಂಟ್ ಗೌರ್ಮೆಂಟೇ ಕೊಡಬೇಕು ಅಂದರೆ ಇಟ್ ಇಸ್ ಜಸ್ಟ್ ನಾಟ್ ಪಾಸಿಬಲ್, ರೈಟ್? ಸೊ ಅದಕ್ಕೆ ಆ್ಯಸ್ ಅನ್ ಆಲ್ಟರ್ನೇಟ್ ಗೌರ್ಮೆಂಟ್ ಏನು ಮಾಡುತ್ತೆ, ದೇ ವಿಲ್ ಕ್ರಿಯೇಟ್ ಅನ್ ಎನ್ವಿರಾನ್ಮೆಂಟ್ ವೇರ್ ಬಿಸ್ನೆಸ್ ಮೆನ್ ಕಮ್ ಇನ್ವೆಸ್ಟ್ ದೇರ್ ಮನಿ, ಡೂ ದ ಬಿಸ್ನೆಸ್, ಪ್ರೊವೈಡ್ ಎಂಪ್ಲಾಯ್ಮೆಂಟ್. ಸೊ ಎಂಪ್ಲಾಯ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ಒಂದು, ಗವರ್ಮೆಂಟ್ ವಿಲ್ ನಾಟ್ ಹ್ಯಾವ್ ದಟ್ ಬರ್ಡನ್ ಆಫ್ ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್ ಟು ದ ಯೂತ್. So they are passing that to the businesses. Now business utilizing the skill and resources, human resources, they will do the business for profits. So this is one angle. Second one, ಇದನ್ನು ಮಾಡಿರೋದ್ರಿಂದ ಟ್ಯಾಕ್ಸ್ ಬ್ರಾಕೆಟ್ ಇನ್ಕ್ರೀಸ್ ಆಗುತ್ತೆ. ದ ಕಲೆಕ್ಷನ್ ಆಫ್ ಟ್ಯಾಕ್ಸ್ ವಿಲ್ ಬಿ ಇನ್ಕ್ರೀಸ್ಡ್ ಟು ದ ಗವರ್ಮೆಂಟ್. ಸೊ ಇವು 2 ಉದ್ದೇಶದಿಂದ ಗವರ್ಮೆಂಟ್ ವಿಲ್ ಎನ್ಕರೇಜ್ ದ ಸ್ಟಾರ್ಟ್ಅಪ್ಸ್ ಆರ್ ಅ ಸ್ಟಾರ್ಟ್ಅಪ್ ಕಲ್ಚರ್. So how different is tax collection for a small business and a startup? ಓಕೆ. ಸೊ ಸ್ಮಾಲ್ ಬಿಸ್ನೆಸ್ ಅಂದಾಗ ಏನಾಗುತ್ತೆ, ಅದರದ್ದು ಜ್ಯೂರಿಸ್ಡಿಕ್ಷನ್ ವಿಲ್ ಬಿ ವೆರಿ ಲಿಮಿಟೆಡ್. ಅಂದರೆ ಆ ಲೋಕಲ್ ಏರಿಯಾದಲ್ಲಿ ಅವ್ರು ಬಿಸ್ನೆಸ್ ಮಾಡೋಕ್ಕಂತ ಶುರು ಮಾಡಿರ್ತಾರೆ. ಸೊ ಅವ್ರು ಶುರು ಮಾಡಿದಾಗ ದೇರ್ ವಿಲ್ ಬಿ ಅ ಡಿಫ್ರೆಂಟ್ ಟ್ಯಾಕ್ಸ್, ಐ ಮೀನ್ ಬಿಸ್ನೆಸ್ ಸ್ಟ್ರಕ್ಚರ್ಸ್. ಪ್ರೊಪ್ರೈಟರ್ಶಿಪ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರ್ಬೋದು, LLP ಆಗಿರ್ಬೋದು, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿರ್ಬೋದು. ಸೊ
ಈ ಅವರು ರಿಜಿಸ್ಟ್ರೇಷನ್ ಯಾವ ಥರ ತೊಗೊಂಡಿರ್ತಾರೆ ಅನ್ನೋದ್ರ ಮೇಲೆ ನಿಮ್ಮದು ಸ್ಮಾಲ್ ಬಿಸ್ನೆಸ್ದು ಟ್ಯಾಕ್ಸೇಷನ್ ಹೆಂಗೆ ಬರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ರೊಪ್ರೈಟರ್ಶಿಪ್ ಇದ್ದಾಗ ಇಟ್ ಇಸ್ ಆಸ್ ಗುಡ್ ಆಸ್ ಇಂಡಿವಿಜುವಲ್ ಬಿಸ್ನೆಸ್, ಒಬ್ಬರೇ ಮಾಡ್ತಿರೋದ್ರಿಂದ ಸೊ ಇಂಡಿವಿಜುವಲ್ ಟ್ಯಾಕ್ಸ್ ಬ್ರಾಕೆಟಲ್ಲಿ ಬರುತ್ತೆ. ಸೊ ಇನ್ಕಮ್ ಟ್ಯಾಕ್ಸಲ್ಲಿ ಅದರ ಪ್ರಕಾರ ಟ್ಯಾಕ್ಸ್ ಮಾಡ್ತಾರೆ. ಬಟ್ GST ಆ್ಯಂಡ್ ಅದರ್ ಥಿಂಗ್ಸ್ ವಿಚ್ ವಿಲ್ ಬಿ ಕಾಮನ್. ಈಗ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಪಾರ್ಟ್ನರ್ಶಿಪ್ ಟ್ಯಾಕ್ಸ್ ಸ್ಟ್ರಕ್ಚರ್ ಬೇರೆ ಇದೆ. ಅಂದರೆ ಅಲ್ಲಿ ಪಾರ್ಟ್ನರ್ ಸ್ಯಾಲ್ರಿ ಎಷ್ಟು ಇದನ್ನು ಆಗಬೇಕು, ಯಾವ್ಯಾವ ಎಕ್ಸ್ಪೆನ್ಸಸ್ ಅಡ್ಮಿಸಬಲ್ ಇರುತ್ತೆ, ಯಾವ್ದು ಇರೋದಿಲ್ಲ, ಅದೆಲ್ಲ ಆದಮೇಲೆ ನಿಮ್ಮದು ಟೋಟಲ್ ಇನ್ಕಮ್ ಎಷ್ಟು ಬಂದಿರುತ್ತೆ ಅದರ ಮೇಲೆ ಟ್ಯಾಕ್ಸ್ ಆಗುತ್ತೆ. ಈಗ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಬಂದಾಗ ಸೊ ಆಲ್ ದ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದೆಲ್ಲ ಆದಮೇಲೆ ನೆಟ್ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಇದನ್ನು ಮಾಡ್ತಾರೆ. ಸೊ ಸ್ಟಾರ್ಟಪ್ ಅಂದಾಗ ಸ್ಟಾರ್ಟಪ್ ಟ್ಯಾಕ್ಸೇಷನ್ ಈಸ್ ನಾಟ್ ಎನಿ ಡಿಫರೆಂಟ್ ಫ್ರಮ್ ಆಲ್ ದೀಸ್ ಟ್ಯಾಕ್ಸೇಷನ್. ಸೊ ನೀವು ಯಾವ ಸ್ಟ್ರಕ್ಚರಲ್ಲಿ ಯಾವ ಬಿಸ್ನೆಸ್ ಸ್ಟ್ರಕ್ಚರ್ ನೀವು ಅಳವಡಿಸ್ಕೊಂಡಿರ್ತೀರ ಅನ್ನೋದ್ರ ಮೇಲೆ ಟ್ಯಾಕ್ಸೇಷನ್ ಇದನ್ನಾಗುತ್ತೆ. ಓನ್ಲಿ ಥಿಂಗ್ ಈಸ್ ಸ್ಟಾರ್ಟಪ್ ರಿಕಗ್ನಿಷನ್ ಇರೋದ್ರಿಂದ ನಿಮಗೆ ಟ್ಯಾಕ್ಸ್ ಹಾಲಿಡೇ ಏನಾದರೂ ಇದ್ದರೆ, ಅಂದರೆ ಟ್ಯಾಕ್ಸ್ ಎಕ್ಸಂಪ್ಷನ್ ಏನಾದರೂ ಸಿಕ್ಕಿದ್ರೆ ಆ ಪೀರಿಯಡಿಗೆ ಟ್ಯಾಕ್ಸ್ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ಇನ್ಫೋರ್ಡ್ ನೋಡಿ. ನಾವು ಮಾತಾಡ್ತಾ ಇದ್ವಿ ಸ್ಟಾರ್ಟ್ಅಪ್ ಕಂಪನಿ ಅಂದರೆ ಏನು, ಅದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿಮಗೆ ಒಂದು ಸ್ಟಾರ್ಟ್ಅಪ್ ಕಂಪ್ನಿ ಓಪನ್ ಮಾಡೋದಕ್ಕೆ ಏನೇನು ರಿಜಿಸ್ಟ್ರೇಷನ್ ಸರ್ಟಿಫಿಕೇಶನ್ಸ್ ತಗೋಬೇಕಾಗುತ್ತೆ, ನೀವು ಹೇಗೆ ಮುಂದುವರಿಬೇಕಾಗತ್ತೆ ಅನ್ನೋದ್ರ ಮಾಹಿತಿ ಸಿಗುತ್ತೆ.